ಘಟನೆಯ ಹಿಂದಿನ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾನೆ ಅಮೋಲ್ ಕಾಳೆ. ಯಾವ ರೀತಿಯಾಗಿ ಈ ಒಂದು ಗೌರಿ ಹತ್ಯೆ ನಡೆಯಿತು, ದೇಶದ ಎಲ್ಲಾ ಕಡೆ ಚಿಂತಕರ ಹತ್ಯೆಗೆ ಸ್ಕೆಚ್ ಅನ್ನ ರೂಪಿಸಿದಂತೆ ಬಾಯ್ ಬಿಡಿಸೋದಕ್ಕೆ ಎಸ್ಐಟಿ ಟೀಮ್ ಹರಸಾಹಸ ಪಟ್ಟಿದೆ. ಈ ಒಂದು ಗೌರಿ ಹತ್ಯೆ ಪ್ರಕರಣದಿಂದ ಇಡೀ ಒಂದು ಪ್ರಗತಿಪರ ಚಿಂತಕರನ್ನ ಯಾವ ರೀತಿಗೆ ಹತ್ಯೆ ಮಾಡುವಂತಹ ಪ್ರಯತ್ನ ಕೂಡ ಆಗಿತ್ತು ಆ ಒಂದು ಹಂತಕರಿಂದ ಅನ್ನುವಂತಹ ವಿಚಾರವನ್ನ ಅಮೋಲ್ ಕಾಳೆ ಬಾಯ್ ಬಿಟ್ಟಿದ್ದಾನೆ. 3rd ಡಿಗ್ರಿ ಟ್ರೀಟ್ಮೆಂಟ್ಗೂ ಕೂಡ ಆತ ತುಟಿ ಬಿಚ್ಚಿರ್ಲಿಲ್ವಂತೆ. ಅಂತಿಮವಾಗಿ ಅಮೋಲ್ ಕಾಳೆಯ ಬಾಯಿ ಬಿಡಿಸಿದ್ದು ಅದೊಂದು ಅಸ್ತ್ರ. ಆ ಅಸ್ತ್ರದ ಹೆಸರೇ ಹಿಂದೂಗಳ ಧರ್ಮ ಗ್ರಂಥ ಭಗವದ್ಗೀತೆ. ಶ್ರೀಕೃಷ್ಣನ ಫೋಟೋವನ್ನ ಎಸ್ಐಟಿ ತಂಡ ತೋರಿಸಿದ ಮೇಲೆ ಈತ ಆ ವಿಚಾರವನ್ನ ಎಲ್ಲವನ್ನ ಕೂಡ ಬಾಯಿ ಬಿಡ್ತಾನೆ. ಹಾಗಾದ್ರೆ ಏನ್ ಹೇಳಿದಾನೆ? ಪ್ರಮಾಣ ಮಾಡಿ ಸತ್ಯ ಹೇಳುವಂತೆ ಪೊಲೀಸರು ಆತನ ಮೇಲೆ ಒತ್ತಡವನ್ನ ಹೇರಿದ್ದಾರೆ. ಭಗವದ್ಗೀತೆ ನೋಡಿ ಎಲ್ಲವನ್ನ ಹಾಗಾದ್ರೆ ಬಾಯಿ ಬಿಟ್ಟಿದಾನ ಅಮೋಲ್ ಕಾಳೆ ಅನ್ನುವಂಥ ಪ್ರಶ್ನೆ. ಒಂದೊಂದಾಗೆ ಎಲ್ಲವನ್ನ ಕೂಡ ಅಮೋಲ್ ಕಾಳೆ ಬಾಯಿ ಬಿಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ದೇವರ ಆಜ್ಞೆಯ ಮೇರೆಗೆ ಗೌರಿ ಲಂಕೇಶ್ ಹತ್ಯೆಯನ್ನ ನಡೆಸಿದ್ವು ಅನ್ನುವಂತಹ ಹೇಳಿಕೆಯನ್ನ ಆತ ಕೊಟ್ಟಿದ್ದಾನೆ. ಹಿಂದೂ ಧರ್ಮದ ಉಳಿವಿಗಾಗಿ ಗೌರಿ ಹತ್ಯೆ ಅಂತಾನು ಕೂಡ ಅಮೋಲ್ ಕಾಳೆ ತನ್ನ ವಿಚಾರಣೆಯ ವೇಳೆ ಬಾಯ್ ಬಿಟ್ಟಿದ್ದಾನಂತೆ. ಧರ್ಮದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡುವವರಿಗೆ ಪಾಠ ಕಲಿಸುವ ಉದ್ದೇಶವೇ ಇದರ ಹಿಂದೆ ಇತ್ತಂತೆ. ಭಗವದ್ಗೀತೆಯಿಂದಲೇ ಎಸ್ಐಟಿಗೆ ಸಿಕ್ತು ಇಂಚಿಂಚು ಮಾಹಿತಿ. ಅಮೋಲ್ ಕಾಳೆ ಹೇಳಿಕೆಯ ನಂತರ ಒಬ್ಬೊಬ್ಬರಾಗೆ ಹಂತಕರನ್ನ ಕೂಡ ಸೆರೆ ಹಿಡಿಯಲಾಗ್ತಾ ಇದೆ. ಈಗಾಗಲೇ ಗೌರಿ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಮೋಲ್ ಕಾಳೆ ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು, 3rd ಡಿಗ್ರಿ ಟ್ರೀಟ್ಮೆಂಟ್ಗೂ ಕೂಡ ಆತ ಬಾಯ್ ಬಿಟ್ಟಿರ್ಲಿಲ್ಲ. ಆದ್ರೆ ಆ ಒಂದು ಅಸ್ತ್ರ ಭಗವದ್ಗೀತೆ ಶ್ರೀಕೃಷ್ಣನ ಫೋಟೋವನ್ನ ನೋಡಿದ ಮೇಲೆನೆ ಸತ್ಯವನ್ನ ಬಾಯ್ ಬಿಚ್ಚಿದ್ದಾನೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿರಣ್ ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಯಾವ ರೀತಿಯಾಗಿ ಅಮೋಲ್ ಕಾಳೆ ಕೊನೆಗೂ ಆ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ? ಭಗವದ್ಗೀತೆ ಶ್ರೀಕೃಷ್ಣನ ಫೋಟೋದಿಂದ ಮಾತ್ರ ಆತನನ್ನ ಈ ಎಲ್ಲಾ ವಿಚಾರಗಳನ್ನ ಬಾಯ್ ಬಿಡಿಸೋದಕ್ಕೆ ಸಾಧ್ಯ ಆಗಿದ್ದ ಹಾಗಾದ್ರೆ? ಖಂಡಿತ ನಿಯುಕ್ತ ಜೈನ್. 2017 ಸೆಪ್ಟೆಂಬರ್ 5ರಂದು ಗೌರಿ ಲಂಕೇಶ್ ಹತ್ಯೆ ನಡೆಯುತ್ತೆ. ರಾಜರಾಜೇಶ್ವರಿ ನಗರದಲ್ಲ ಐಡಲ್ ಹೋಮ್ ಬಳಿ ಅವರ ಹತ್ಯೆ ನಡೆಯುತ್ತೆ. ಗುಂಡಿಕ್ಕಿ ಹತ್ಯೆ ಮಾಡ್ತಾರೆ. ನಂತರ ಸರ್ಕಾರ SIT ರಚನೆ ಮಾಡುತ್ತೆ. SIT ಒಬ್ಬೊಬ್ಬರಾಗಿ ಸುಮಾರು 5 ತಿಂಗಳ ಕಾಲ ಪ್ರಯತ್ನ ಪಡ್ತಾರೆ. ಯಾರೂ ಸಹ ಒಂದು ಕ್ಲೂ ಸಹ ಸಿಗೋದಿಲ್ಲ. ನಂತರ ಹೊಟ್ಟೆ ಮಂಜನನ್ನ ಬಂಧನ ಮಾಡ್ತಾರೆ. ಆ ಬಂಧನದ ನಂತರ ಸಾಕಷ್ಟು ಪ್ರಮುಖ ಅಂಶಗಳು ಬೆಳಕಿಗೆ ಬರುತ್ತೆ. ಆತನ ಹೇಳಿಕೆ ಮೇಲೆ ಅಮೋಲ್ ಕಾಳೆಯನ್ನ ಅರೆಸ್ಟ್ ಮಾಡಲಾಗುತ್ತೆ. ಮುಖ್ಯವಾಗಿ ಮಹಾರಾಷ್ಟ್ರದಲ್ಲಿ ಕೂತ್ಕೊಂಡು ಮಾಸ್ಟರ್ ಮೈಂಡ್ ಆಗಿರ್ತಕ್ಕಂಥ ಅಮೋಲ್ ಕಾಳೆ ಈ ಎಲ್ಲಾ ಸಂಚು ರೂಪಿಸ್ತಾ ಇರ್ತಾನೆ. ಯಾರೇ ಪ್ರಗತಿಪರ ಚಿಂತಕರು ಹಿಂದೂ ದೇವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದೇ ಕಂಡು ಬಂದ್ರೆ ಅವರನ್ನ ಮುಗಿಸೋದಕ್ಕೆ ಪ್ಲಾನ್ ಮಾಡ್ತಾ ಇರ್ತಾನೆ. ಇಡೀ ದೇಶದಾದ್ಯಂತ ಎಲ್ಲ ಮುಗಿಸೋದಕ್ಕೆ ಪ್ಲಾನ್ ಮಾಡಿರ್ತಾನೆ. ಈತನನ್ನು ಕೂಡ SIT ತಂಡ ಏನು ಹೊಟ್ಟೆ ಮಂಜನ ಆ ಹೇಳಿಕೆ ಮೇರೆಗೆ ಮತ್ತೆ ಮಾಹಿತಿ ಮೇರೆಗೆ ಬಂಧನ ಮಾಡ್ತಾರೆ. ಬಂಧನ ನಂತರ ಸುಮಾರು 2 ತಿಂಗಳು ಆತನಿಗೆ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ತಾರೆ. ಆದ್ರೂ ಸಹ ಅವನು ಒಂದು ಅಂಶವನ್ನು ಸಹ ಬಾಯಿ ಬಿಡೋದಿಲ್ಲ. ಏನೇ ಕೇಳಿದ್ರು ಆತನಿಗೆ ಕನ್ನಡ ಬರೋದಿಲ್ಲ, ಹಿಂದಿ ಮಾತ್ರ ಮಾತಾಡ್ತಾ ಇರ್ತಾನೆ. ಮೇರಗಕ್ಕೋ ಕುಚ್ ನೈ ಪತಾ ನೈ ಅಂತ ಹೇಳ್ತಾ ಇರ್ತಾನೆ. ಇದೆಲ್ಲ ಧರ್ಮದ ಯುದ್ಧಕ್ಕಾಗಿ ನಾವು ಮಾಡಿದೀವಿ, ಹಿಂದೂ ಉಳಿವಿಗಾಗಿ ಮಾಡಿದೀವಿ, ಹಿಂದೂ ದೇವತೆಗಳನ್ನ ಅವಹೇಳನಕಾರಿಯಾಗಿ ಮಾತಾಡೋರ ಬಗ್ಗೆ ನಾನು ಅವರನ್ನ ಹತ್ಯೆ ಮಾಡಿ ಹಿಂದೂ ಧರ್ಮವನ್ನ ಉಳಿಸ್ತಾ ಇದೀವಿ ಅನ್ನೋ ಮಾತುಗಳನ್ನ ಮಾತ್ರ ಹೇಳ್ತಾ ಇರ್ತಾನೆ. ಇನ್ನ ಈ ಆರೋಪಿಗಳು ಯಾರಿದ್ದಾರೆ, ಆತನಿಗೆ ಷಡ್ಯಂತ್ರ ಹೇಗ್ ರೂಪಿಸ್ತಾ ಮತ್ತೆ ತರಬೇತಿ ಹೇಗ್ ಕೊಟ್ಟ ಅಮೋಲ್ ಕಾಳೆ ಅನ್ನೋದ್ರ ಬಗ್ಗೆ ಬಾಯ್ ಬಿಡೋದಿಲ್ಲ. ವಾಗ್ಮೋರೆ ಆಗಿರ್ಬೋದು, ಗಣೇಶ್ ಮಿಸ್ಕಿನ್ ಆಗಿರ್ಬೋದು, ಎಲ್ಲಿದ್ದಾರೆ ಅಂತ ಬಾಯ್ ಬಿಡೋದಿಲ್ಲ. ಕೊನೆಗೆ ರೋಸಿ ಹೋದಂತ ಪೊಲೀಸರು ಭಗವದ್ಗೀತೆ ಪುಸ್ತಕ ಮತ್ತೆ ಕೃಷ್ಣನ ಫೋಟೋವನ್ನ ತರಿಸ್ತಾರೆ. ಆತನ ಮುಂದಿಟ್ಟು ಅದರ ಮೇಲೆ ಆಣೆ ಮಾಡಿ ಹೇಳು ನೀನು ಏನು ತಪ್ಪು ಮಾಡಿಲ್ಲ ಅಂತ ಹೇಳಿ, ಅದ್ರ ಮೇಲೆ ಆಣೆ ಮಾಡಿ ಹೇಳು ನೀನು ಯಾವುದೇ ಭಾಗಿಯಾಗಿಲ್ಲ ಈ ಗೌರಿ ಹತ್ಯೆಯಲ್ಲಿ ಅಂತ ಹೇಳ್ತಾರೆ. ಆಗ ಆತ ಆಣೆ ಪ್ರಮಾಣ ಮಾಡೋದಕ್ಕೆ ಹಿಂದೇಟು ಹಾಕ್ತಾನೆ. ಕೊನೆಗೆ ಭಗವದ್ಗೀತೆ ಮತ್ತೆ ಪುಸ್ತಕವನ್ನ ಇಟ್ಕೊಂಡು ಮತ್ತೆ ಶ್ರೀಕೃಷ್ಣನ ಫೋಟೋವನ್ನ ಇಟ್ಕೊಂಡು ಆತನ ಬಾಯ್ ಬಿಡಿಸಿರ್ತಕ್ಕಂಥದ್ದು ಎಲ್ಲಾ ರಹಸ್ಯ ಏನಿದೆ, ಷಡ್ಯಂತ್ರ ಏನಿದೆ, ಗೌರಿ ಹತ್ಯೆಗೆ ರೂಪಿಸಿದಂತ ಷಡ್ಯಂತ್ರ, ಯಾರ್ಯಾರಿಗೆ ತರಬೇತಿ ಕೊಟ್ಟೆ, ಯಾರ್ಯಾರು ಆರೋಪಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಅನ್ನೋದ್ರ ಬಗ್ಗೆ ಸಹ ಸಂಪೂರ್ಣವಾಗಿ ಮಾಹಿತಿ ಪಡಿತಾರೆ. ಮತ್ತೆ ಎಲ್ಲಾ ಸುಮಾರು 18ರಿಂದ 20 ಮಂದಿ ಆರೋಪಿಗಳನ್ನ ಬಂಧಿಸೋದಕ್ಕೆ ಇದೊಂದು ಸಾಕ್ಷಿ. ಮತ್ತೆ ಈ ಭಗವದ್ಗೀತೆ ಪುಸ್ತಕ ಮತ್ತೆ ಶ್ರೀಕೃಷ್ಣನ ಫೋಟೋ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗೆ.